ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ವೆಲ್ಕಮ್ ಟು ವಿನೋ ಸ್ಟಡಿ ಫೋರಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ತರಗತಿ ಏನಪ್ಪ ಅಂತಂದರೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಫ್ರೀ ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವ ಸಬ್ಜೆಕ್ಟಪ್ಪ ಅಂತಂದ್ರೆ, ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಫ್ರೀ ಕ್ರ್ಯಾಶ್ ಕೋರ್ಸನ್ನು ಮಾಡ್ತಾ ಇದ್ದೀವಿ. ಇದು ಎರಡನೇ ಪಾರ್ಟ್ ಆಗಿರುತ್ತೆ. ನಾವು ಈ ಸಿರೀಸ್ನ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ಅಂದರೆ ಭಾರತದ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಚಾಪ್ಟರ್ ಇಟ್ಕೊಂಡು ಲಾಸ್ಟ್ ಚಾಪ್ಟರ್ವರೆಗೂ ಕವರ್ ಮಾಡೋ ಉದ್ದೇಶ ನಮ್ಮದಾಗಿದೆ, ವಿತ್ ಕರೆಂಟ್ ಅಫೇರ್ ಜೊತೆಗೆ. ಇಲ್ಲಿ ಕೆ ಎ ಎಕ್ಸಾಮ್ ಮಾಡ್ತಿರ್ತಕ್ಕಂಥ ಸಿವಿಲ್ ಪಿ ಸಿ ಆಗಿರ್ಬೋದು, CIR ಆಗಿರ್ಬೋದು, VO ಆಗಿರ್ಬೋದು, ಇನ್ನು ಮುಂಬರುವ ಪರೀಕ್ಷೆಗಳಿಗೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ಯೂಸ್ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಫ್ರೀ ಕ್ರ್ಯಾಶ್ ಕೋರ್ಸನ್ನು ನಮ್ಮ ವಿನೋ ಸ್ಟಡಿ ಫೋರಮ್ ಯೂಟ್ಯೂಬ್ ಚಾನಲ್ನ ವತಿಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ತಮ್ಮೆಲ್ಲರ ಬೆಂಬಲವೂ ಸಹ ಒಂದು ಅತಿ ಅಮೂಲ್ಯ ಅಂತ ಹೇಳ್ಬೋದು, ಅತಿ ಅಮೂಲ್ಯವಾದ ಅಂಶ ಅಂತ ಹೇಳ್ಬೋದು. ತಡ ಮಾಡದೆ ಇವತ್ತಿನ ಅಧ್ಯಯನವನ್ನು ಸ್ಟಾರ್ಟ್ ಮಾಡೋಣ. ಇದು ಭಾರತ ಸಂವಿಧಾನದ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಇನ್ನು ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ವೋ, ಅದು ಇಲ್ಲಿ ಮೇಲ್ಗಡೆ ಐ ಬಟನ್ ಮೇಲೆ ಆ ವಿಡಿಯೋ ಬರ್ತದೆ, ಅಥವಾ ಈ ವಿಡಿಯೋ ಮುಗಿದ ತಕ್ಷಣ ಆ ವಿಡಿಯೋ ನೋಡಿ. ಅದ್ರ ಒಂದು ನೋಡಿ, ಅಂದರೆ ಕನ್ಫ್ಯೂಸ್ ಆಗ್ಬಾರ್ದು ನಿಮಗೂ. ಅದರ ಸಲುವಾಗಿ ಫಸ್ಟ್ ಆ ವಿಡಿಯೋ ನೋಡಿಕೊಂಡು ಅದರ ನಂತರ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಈಗ ಪಾರ್ಟ್ 3, 4, 5, 6 ಕಂಟಿನ್ಯೂಸ್ ಸಿರೀಸು ಬರುತ್ತೆ. ಈ PDF ಈ ಕ್ಲಾಸ್ದು PDF ಏನಾದರೂ ಬೇಕಾದರೆ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಸಹ ನಾವು ಹಾಕಿರ್ತೇವೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಹಲವಾರು ಟೆಸ್ಟ್ ಸೀರೀಸ್ ಆಗಿರ್ಬೋದು, ಫ್ರೀ ಕ್ವಿಜ್ ಆಗಿರ್ಬೋದು, ಫ್ರೀ PDFs ಆಗಿರ್ಬೋದು, ಇನ್ನು ಹಲವಾರು ಅಂಶಗಳನ್ನು ನಾವು ಅಲ್ಲಿ ಚರ್ಚೆ ಮಾಡ್ತೀವಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ. ಆ ಗ್ರೂಪ್ದು ಲಿಂಕ್ ಏನಾದರೂ ಬೇಕಾದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆ ವಿಡಿಯೋದು ಆ ಟೆಲಿಗ್ರಾಮ್ ಲಿಂಕು ಇರುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿ ಈ PDF ಸಹ ನಿಮ್ಮ ಅಧ್ಯಯನಕ್ಕೆ ಉಪಯುಕ್ತ ಆಗ್ತದೆ ಅಂತ ಹೇಳ್ತೀವಿ. ಈ PDF ಏನಿದೆಯಲ್ಲ, ಇದು ಸಂಪೂರ್ಣ ಕ್ಲಾಸ್ ಮುಗಿಯೋ ತನಕ ನಾವು ನಮ್ಮ ಟೆಲಿಗ್ರಾಮ್ನಲ್ಲಿ ಹಾಕೋಲ್ಲ. ಸಂಪೂರ್ಣ ಕ್ಲಾಸ್ ಮುಗಿದಾದ ನಂತರ ಟೆಲಿಗ್ರಾಮ್ ಚಾನಲಲ್ಲಿ ಈ ವಿಡಿಯೋದ ಈ PDF ನ ಅಪ್ಡೇಟ್ ಮಾಡಿರ್ತೀವಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹೋದ ತರಗತಿಯಲ್ಲಿ ನಾವು ಭಾರತದ ಸಂವಿಧಾನದ ರಚನೆ ಆಗಿರ್ಬೋದು, ಅದರ ಐತಿಹಾಸಿಕ ಹಿನ್ನೆಲೆಯನ್ನು ನೋಡಿದ್ವಿ. ಅದೇ ರೀತಿಯಾಗಿ ಈ ತರಗತಿಯಲ್ಲಿ ಹಿಸ್ಟ್ರಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ನಾವು ನೋಡ್ತಾ ಬರೋಣ. ಅಂದರೆ ಯಾವ ರೀತಿಯಾಗಿ ಭಾರತದ ಸಂವಿಧಾನದ ಇತಿಹಾಸ ರಚನೆ ಆಗಲಿಕ್ಕೆ ಯಾವ ರೀತಿ ರಚನೆ ಆಗ್ತಾ ಬಂತು ಅಂತಕ್ಕಂಥದ್ದು ನಾವು ಈ ತರಗತಿಯಲ್ಲಿ ನೋಡ್ತಾ ಬರೋಣ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಏನಪ್ಪ ಅಂತಂದ್ರೆ, ಭಾರತದ ಸಂವಿಧಾನ ರಚನೆಯ ಇತಿಹಾಸವನ್ನು ನೋಡೋಣ ಈ ತರಗತಿಯಲ್ಲಿ. 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸ್ತಾರೆ ಅಂತಕ್ಕಂಥದ್ದು ನಾವು ಗೊತ್ತಿರುವ ಅಂಶ. ಬ್ರಿಟನ್ನ ರಾಣಿ ಎಲಿಜಿಬೆತ್ I ಇವರು ಭಾರತ ಹಾಗೂ ಇತರೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ಮಾಡಲು ಸನ್ನದ್ಧವನ್ನು ನೀಡಿದರು ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಅಂದರೆ ಬ್ರಿಟನ್ನಿನ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಅದನ್ನು ಬ್ರಿಟಿಷ್ ರಾಣಿ ಎಲಿಜಿಬೆತ್ I ಇವರು ಭಾರತ ಹಾಗೂ ಇತರ ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ಮಾಡಲು ಒಂದು ಸನ್ನದ್ಧನ ಅಥವಾ ಸಹಿಯ ರೂಪದಲ್ಲಿ ಒಂದು ಸನ್ನದ್ಧನ ನೀಡ್ತಾರೆ ಅಂತ ನೋಡ್ತೀವಿ. ಭಾರತದ ಸಂವಿಧಾನವನ್ನು ರೂಪಿಸಲು ಸಹಕಾರಿಯಾದ ಬ್ರಿಟಿಷ್ ಕಾಯ್ದೆಯು ಇದಾಗಿದೆ ಅಂತ ಹೇಳ್ತೀವಿ. ಅಂದರೆ ಭಾರತದ ಸಂವಿಧಾನವನ್ನು ರೂಪಿಸಲಿಕ್ಕೆ ಈ 1600 ಬ್ರಿಟಿಷ್ ಕಾಯ್ದೆಯು ಒಂದು ಮೈಲಿಗಲ್ಲಾಗಿದೆ ಅಂತಕ್ಕಂಥದ್ದು, ಅಥವಾ ಸಹಕಾರಿಯಾಗಿದೆ ಅಂತಕ್ಕಂಥದ್ದು ನಾವು ಕಾಣ್ತಾ ಬರ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಪನಿ ಕಾಯ್ದೆಗಳು. ಅದಾದ ನಂತರ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತ ನೋಡ್ತೀವಿ. ಫಸ್ಟ್ ಒಂದು ಬರ್ತಕ್ಕಂಥದ್ದು ಕಂಪನಿ ಕಾಯ್ದೆಗಳು. ಇದು ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿವರೆಗೆ ಇರುತ್ತಪ್ಪ ಅಂತಂದ್ರೆ, 1773ರಿಂದ 1858 ಒಂದು ಇಸ್ವಿವರೆಗೆ ಈ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳು ಜಾರಿಗೊಳಿಸಿದ್ದು ಅಂತಕ್ಕಂಥದ್ದು ನಾವು ಕಾಣ್ತಾ ಬರ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್. ಈ ಕಾಯ್ದೆಯು ಭಾರತದಲ್ಲಿ ಸಂವಿಧಾನ ರಚನಾ ಬೆಳವಣಿಗೆಗೆ ಮೊದಲ ಹಂತವಾಗಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಅಂದರೆ ಭಾರತ ಸಂವಿಧಾನ ರಚನೆ ಮಾಡಬೇಕಾದ್ರೆ ಮೊದಲ ಒಂದು ಮೈಲಿಗಲ್ಲಿ ಹಾಕಿರ್ತಕ್ಕಂಥ ಕಾಯ್ದೆ ಯಾವುದಪ್ಪ ಅಂತಂದ್ರೆ, ಅಥವಾ ಆ್ಯಕ್ಟ್ ಯಾವುದಪ್ಪ ಅಂತಂದ್ರೆ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ.
ಈ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಈ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಭಾರತ ಆಡಳಿತವನ್ನು ನಿಯಂತ್ರಣ ಹೇರಲು ಆರಂಭಿಸ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಭಾರತ ಆಡಳಿತ ಮೇಲೆ ನಿಯಂತ್ರಣವನ್ನು ಹೇರ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಸೊ ಈ ಕಾಯ್ದೆನ ಜಾರಿಗೊಳಿಸೋರು ಯಾರಪ್ಪ ಅಂತಂದ್ರೆ ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಈ ಕಾಯ್ದೆನ ರಾಬರ್ಟ್ ಕ್ಲೈವ್ ರವರು ಜಾರಿಗೊಳಿಸ್ತಾರೆ. ಯಾವುದಪ್ಪ ಅಂತಂದ್ರೆ 1773 ರೆಗ್ಯುಲೇಟಿಂಗ್ ಕಾಯ್ದೆ. ಇದು ಸಂವಿಧಾನ ರಚನೆಗಳಿಗೆ ಅಥವಾ ರಚನೆ ಮಾಡಲಿಕ್ಕೆ ಬೆಳವಣಿಗೆಗೆ ಹಂತವಾದ ಮೊದಲ ಹಂತ ಅಂತಕ್ಕಂಥದ್ದು ಕಾಣ್ತೀವಿ. ನಂತರ ಈ ಕಾಯ್ದೆ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ಏನಿರ್ತದಲ್ಲ ಅದರ ಮೂಲಕ ಭಾರತದ ಆಡಳಿತವನ್ನು ನಿಯಂತ್ರಿಸಲು ಆರಂಭಿಸ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಈ ಕಾಯ್ದೆನ ಜಾರಿಗೊಳಿಸೋರು ಯಾರಪ್ಪ ಅಂತಂದ್ರೆ ಈ ರೆಗ್ಯುಲೇಟಿಂಗ್ ಕಾಯ್ದೆ 1773 ಕಾಯ್ದೆನ ಜಾರಿಗೊಳಿಸೋರು ಯಾರಪ್ಪ ಅಂತಂದ್ರೆ ರಾಬರ್ಟ್ ಕ್ಲೈವ್. ಎಷ್ಟು ತಮ್ಮೆಲ್ಲರಿಗೂ ನೆನಪಿರಬೇಕು. ಈ ಕಾಯ್ದೆ ಪ್ರಮುಖ ಲಕ್ಷಣಗಳು ಅಂದರೆ 1773 ಕಾಯ್ದೆ ಪ್ರಮುಖ ಲಕ್ಷಣಗಳನ್ನು ನೋಡ್ತಾ ಬರೋಣ. ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಆಫ್ ಬಂಗಾಳ ಎಂದು ಮರುನಾಮಕರಣವನ್ನು ಮಾಡ್ತಾರೆ. ಅಂದ್ರೆ ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಆಫ್ ಬಂಗಾಳ ಅಂತ ಮರುನಾಮಕರಣವನ್ನು ಮಾಡ್ತಾರೆ. ಸೊ ಅದೇ ರೀತಿ ವಾರೆನ್ ಹೆಸ್ಟಿಂಗ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಸೊ ಇವೆಲ್ಲ ಫ್ಯಾಕ್ಚುಯಲ್ ಇಂಪಾರ್ಟೆಂಟ್ ನೋಡಿ. ವಾರೆನ್ ಹೆಸ್ಟಿಂಗ್ ಏನದನ್ನಲ್ಲ, ಇವನು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ನಾಮಕರಣ ಹೊಂದ್ತಾನೆ. ಅದೇ ರೀತಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮದ್ರಾಸ್, ಬಾಂಬೆ ಪ್ರಾಂತ್ಯಗಳ ಗವರ್ನರ್ಗಳು ಗವರ್ನರ್ ಜನರಲ್ ಆಫ್ ಬಂಗಾಳದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಈ ಬಂಗಾಳದಲ್ಲಿ ಗವರ್ನರ್ನ ಬದಲಾಗಿ ಗವರ್ನರ್ ಜನರಲ್ ಆಫ್ ಬಂಗಾಳ ಎಂದು ನಾಮಕರಣ ಮಾಡ್ತಾರಲ್ಲ ಆ ಹುದ್ದೆಯನ್ನು, ಅದಕ್ಕೆ ಹುದ್ದೆಯನ್ನು ಏರಿದವರು ಯಾರಪ್ಪ ಅಂದರೆ ಹುದ್ದೆಯನ್ನು ಹೇರಿದವರು ಮೊದಲಿಗರು ಯಾರಪ್ಪ ಅಂತಂದ್ರೆ ವಾರೆನ್ ಹೆಸ್ಟಿಂಗ್ ಅಂತ ನೋಡ್ತೀವಿ. ಈ ವಾರೆನ್ ಹೆಸ್ಟಿಂಗ್ನ ಕೈ ಕೆಳಗಡೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಮದ್ರಾಸ್ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಈ ಎರಡೂ ಪ್ರಾಂತ್ಯದ ಗವರ್ನರ್ಗಳು ಜನರಲ್ ಆಫ್ ಬಂಗಾಳದ ಅಂದರೆ ಈ ವಾರೆನ್ ಹೆಸ್ಟಿಂಗ್ನ ಕೈ ಅಡಿಯಲ್ಲಿ ಅಥವಾ ಅಂದರೆ ಆತನ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಅಂತಕ್ಕಂಥದ್ದು ಗಮನಾರ್ಹ ಅಂಶ. ಸೊ ಈ ಕಾಯ್ದೆಯ ಅನ್ವಯ ಕಲ್ಕತ್ತಾದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ 3 ನ್ಯಾಯಾಧೀಶರನ್ನು ಒಳಗೊಂಡ ಸುಪ್ರೀಂ ಕೋರ್ಟ್ 1774ರಲ್ಲಿ ಸ್ಥಾಪನೆ ಆಗ್ತದೆ. ಸೊ ಭಾರತಕ್ಕೆ ಸಂಬಂಧಿಸಿದಂತೆ ಕಾಯ್ದೆ ಕಾನೂನನ್ನು ಮಾಡುವ ಅಧಿಕಾರ ಬಂಗಾಳದ ಗವರ್ನರ್ ಜನರಲ್ ಮತ್ತು ಅವರ ಸಮಿತಿಗೆ ನೀಡಲಾಗ್ತದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಕಂಪನಿ ಕೆಲಸಗಾರರು ಲಂಚ ಪಡೆಯುವುದನ್ನು ತಡೆಯಲಾಯಿತು. ಈ ಕಂಪನಿಯು ಭಾರತದಲ್ಲಿ ನಡೆಸುವ ಭೂ, ಸಿವಿಲ್ ಹಾಗೂ ಮಿಲಿಟರಿ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ವರದಿಯನ್ನು ಸರ್ಕಾರಕ್ಕೆ ನೀಡಲು ನಿರ್ದೇಶಕರ ಮಂಡಳಿಯನ್ನು ರಚಿಸ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಸೆಕ್ರೆಟರಿ ಆಫ್ ಸ್ಟೇಟ್ ಎಂಬ ಭಾರತದ ಮಂತ್ರಿಯನ್ನು ಇಂಗ್ಲೆಂಡಿನ ಪಾರ್ಲಿಮೆಂಟಿಗೆ ಜವಾಬ್ದಾರನಾಗಿರುವುದಕ್ಕೆ ಕಂಪನಿಯ ಉಸ್ತುವಾರಿಗೆ ನೇಮಿಸಲಾಗ್ತದೆ ಅಂತಕ್ಕಂಥದ್ದು ಕಾಣ್ತಾ ಬರ್ತೀವಿ. ಸೊ 1784 ಪಿಟ್ಸ್ ಇಂಡಿಯಾ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ. ಅದು ದೋಷಗಳನ್ನು ಇದು ಸರಿಪಡಿಸಲಿಕ್ಕಾಗಿಯೇ ಈ 1784 ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬರ್ತದೆ. ಈ ಶಾಸನವು ಕಂಪನಿ ಹಿಡಿತದಿಂದ ರಾಜ್ಯಾಡಳಿತವನ್ನು ಬೇರ್ಪಡಿಸಿ ಅದರ ಉಸ್ತುವಾರಿಗೆ 6 ಮಂದಿ ಅಂದರೆ ಪ್ರಿವ್ಯೂ ಮಾಡಲಿಕ್ಕೆ ಅದರದ್ದು ಕಾರ್ಯಗಳನ್ನು ನೋಡಲಿಕ್ಕೆ ಕೌನ್ಸಿಲ್ ಸದಸ್ಯರ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಕಾಣ್ತಾ ಬರ್ತೀವಿ. ಸೊ ಮುಖ್ಯ ಅಂಶಗಳು ಅಂದರೆ ಈ 1784 ಪಿಟ್ಸ್ ಇಂಡಿಯಾ ಕಾಯ್ದೆಯ ಮುಖ್ಯ ಅಂಶಗಳು ಏನಪ್ಪ ಅಂತಂದ್ರೆ ಕಂಪನಿಯ ಆರ್ಥಿಕ ಹಾಗೂ ರಾಜಕೀಯ ವ್ಯವಹಾರಗಳನ್ನು ಪ್ರತ್ಯೇಕಿಸ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಗವರ್ನರ್ ಜನರಲ್ ಅವರ ಸಲಹಾ ಸಮಿತಿ ಸದಸ್ಯರ ಸಂಖ್ಯೆಯನ್ನು 3ಕ್ಕೆ ಇಳಿಸಲಾಗ್ತದೆ. ಅದೇ ರೀತಿಯಾಗಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದ ನಿಯಮಾವಳಿಗೆ ಒಳಪಡ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ರಾಜಕೀಯ ವ್ಯವಹಾರಗಳನ್ನು ನಿರ್ವಹಿಸಲು ಪ್ರತ್ಯೇಕವಾದ ಬೋರ್ಡ್ ಆಫ್ ಕಂಟ್ರೋಲನ್ನು ಪ್ರಾರಂಭಿಸ್ತಾರೆ. ಸೊ ಬ್ರಿಟಿಷ್ ಸರ್ಕಾರ ಕಂಪನಿಯ ಆಡಳಿತ ಹಾಗೂ ವಿದ್ಯಮಾನಗಳ ಮೇಲೆ ಸಾರ್ವಭೌಮತ್ವವನ್ನು ಪಡೆಯುತ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಚಾರ್ಟರ್ ಕಾಯ್ದೆಗಳು 1793ರಿಂದ ಪ್ರತಿ 20 ವರ್ಷಗಳಿಗೊಮ್ಮೆ ಜಾರಿಗೆ ಬರ್ತವೆ ಅಂತಕ್ಕಂಥದ್ದು ನೋಡ್ತೀವಿ. 1793ರಲ್ಲಿ ಪ್ರಥಮ ಚಾರ್ಟರ್ ಕಾಯ್ದೆ ಜಾರಿಗೆ ಬಂದರೆ ಅದಾದ 20 ವರ್ಷಗಳ ಅಂತರದಲ್ಲಿ ಅಂದರೆ 1813ರಲ್ಲಿ ಹೀಗೆ ಕಂಟಿನ್ಯೂ ಆಗಿ 1833, ಅದೇ ರೀತಿ 20 ವರ್ಷ ಅಂದರೆ 1853 ಈ 4 ರೆಗ್ಯುಲೇಟಿಂಗ್ ಕಾಯ್ದೆಗಳು ಈ ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬರ್ತಾವೆ. ಒಂದೊಂದರ ನಡುವೆ ಅಂತರ ಏನಪ್ಪ ಅಂತಂದರೆ 20 ವರ್ಷಗಳು ಆಗಿರ್ತದೆ ಅಂತಕ್ಕಂಥದ್ದು ಇಲ್ಲಿ ಸಾಮಾನ್ಯ ಸಂಗತಿ ಅಂತ ಹೇಳ್ತೀವಿ. ಸೊ 1784 ಚಾರ್ಟರ್ ಕಾಯ್ದೆ 1784 ಕಾಯ್ದೆ. ಸೊ ಗವರ್ನರ್ ಜನರಲ್ಗೆ ಪರೋಕ್ಷ ಅಧಿಕಾರವನ್ನು ನೀಡಲಾಗ್ತದೆ. ಬಂಗಾಳದ ಗವರ್ನರ್ ಜನರಲ್ಗೆ ವಿಟೋ ಅಧಿಕಾರವನ್ನು ಸಹ ಇಲ್ಲಿ ನೋಡ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಲಾರ್ಡ್
ಕಾರ್ನಲಿಸ್ ಗವರ್ನರ್ ಹಾಗೂ ಕಮಾಂಡರ್ಗೆ ಚೀಫ್ ಆಗಿ ಆಯ್ಕೆ ಆಗ್ತಾನೆ ಅಂತಕ್ಕಂಥದ್ದು ಸೊ ನಾವು ಕಾಣ್ತಾ ಬರ್ತೀವಿ. ಸೊ 1793 ಕಾಯ್ದೆ ಅಂತ ನೋಡ್ತೀವಿ. ಈ ಈಸ್ಟ್ ಇಂಡಿಯಾ ಕಂಪನಿಗೆ ಮತ್ತೆ 20 ವರ್ಷಗಳ ಅಧಿಕಾರ ಅಂತಕ್ಕಂಥದ್ದು ಕಾಣ್ತಾ ಬರ್ತೀವಿ. ಸೊ ಗವರ್ನರ್ ಜನರಲ್ ಆಗಲು ಕನಿಷ್ಠ ಭಾರತದಲ್ಲಿ 12 ವರ್ಷ ಇರಬೇಕಾಗಿರ್ತಕ್ಕಂಥದ್ದು ಒಂದು ಸಾಮಾನ್ಯ ಸಂಗತಿ ಅಂತ ಹೇಳ್ತೀವಿ. ಸೊ ಬ್ರಿಟಿಷ್ ಸರ್ಕಾರದ ಸದಸ್ಯರಿಗೆ ಭಾರತದಿಂದ ವೇತನವನ್ನು ನೀಡ್ತಾ ಬರ್ತಾರೆ. ಸೊ 1813 ಚಾರ್ಟರ್ ಕಾಯ್ದೆ. ಈ ಈಸ್ಟ್ ಇಂಡಿಯಾ ಕಂಪನಿಯು ಏಕಸ್ವಾಮ್ಯತೆಯನ್ನು ಮುಕ್ತಾಯಗೊಳಿಸ್ತದೆ ಈ ಕಾಯ್ದೆ ಅಂತ ಹೇಳ್ತೀವಿ. ಚೀನಾ ಜೊತೆಗೆ ಚಹಾ ವ್ಯಾಪಾರ ಮತ್ತು ಮಾತ್ರ ಉಳಿದುಕೊಂಡಿತ್ತು ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರಿಶ್ಚಿಯನ್ ಮಿಷನರಿಗಳನ್ನು ಭಾರತದಲ್ಲಿ ಅವಕಾಶ ಮಾಡಲಾಗ್ತದೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ಸ್ ಏನಪ್ಪ ಅಂತಂದ್ರೆ ಭಾರತೀಯ ಸಾಹಿತ್ಯ ಮತ್ತು ವಿಜ್ಞಾನಕ್ಕೆ ಹಣಕಾಸಿನ ಒಂದು ನೆರವನ್ನು ಸಹ ಈ ಕಾಯ್ದೆ ನೀಡ್ತು ಅಂತಕ್ಕಂಥದ್ದು ಕಾಣ್ತಾ ಬರ್ತೀವಿ. ಸೊ ಬ್ರಿಟಿಷ್ ವ್ಯಾಪಾರಿಗಳು ಭಾರತದಲ್ಲಿ ಮುಕ್ತ ವ್ಯಾಪಾರ ಮಾಡಲು ಅವಕಾಶವನ್ನು ಕಲ್ಪಿಸ್ತದೆ ಈ ಚಾರ್ಟರ್ ಕಾಯ್ದೆ. 1813 ಚಾರ್ಟರ್ ಕಾಯ್ದೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಸೊ ಚಾರ್ಟರ್ ಕಾಯ್ದೆ 1833 ಬ್ರಿಟಿಷ್ ಅಧಿಕಾರ ವಿಕೇಂದ್ರೀಕರಣ ಆಗ್ತದೆ. ಅದೇ ರೀತಿಗೆ ವ್ಯವಸ್ಥಿತವಾಗಿ ವಸಾಹತುಶಾಹಿ ಆಡಳಿತವನ್ನು ಆರಂಭಿಸ್ತಾರೆ ಅಂತಕ್ಕಂಥದ್ದು ಕಾಣ್ತಾ ಬರ್ತೀವಿ. ಸೊ ಗವರ್ನರ್ ಜನರಲ್ ಆಫ್ ಬಂಗಾಳ ಬದಲಾಗಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಎಂಬ ಹುದ್ದೆಯನ್ನು ಸ್ಥಾಪಿಸ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಸೊ ವಿಲಿಯಂ ಬೆಂಟಿಕ್ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಬ್ರಿಟಿಷ್ ಭಾರತದ ಶಾಸಕಾಂಗದ ಮೇಲೆ ಒಂದು ಸಂಪೂರ್ಣ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ಈಸ್ಟ್ ಇಂಡಿಯಾ ಕಂಪನಿಯ ಚಟುವಟಿಕೆಗಳು ಕೊನೆಗೊಳ್ತವೆ ಅಂತಕ್ಕಂಥದ್ದು ನೋಡ್ತೀವಿ. ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವಕಾಶ ಆದರೆ ಅನುಷ್ಠಾನ ಆಗಲಿಲ್ಲ. ಅಂದರೆ 1833 ಚಾರ್ಟರ್ ಕಾಯ್ದೆ ಪ್ರಕಾರ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವಕಾಶವನ್ನು ನೀಡ್ತಾರೆ, ಆದರೆ ಅದನ್ನು ಅನುಷ್ಠಾನಗೊಳಿಸಲಿಲ್ಲ ಅಥವಾ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಕ್ಕಂಥದ್ದು ನಾವು ಈ ಚಾರ್ಟರ್ ಕಾಯ್ದೆ 1833 ಗಮನಿಸ್ತೀವಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಚಾರ್ಟರ್ ಕಾಯ್ದೆ ಅಂತೂ ಕೊನೆಯ ಚಾರ್ಟರ್ ಕಾಯ್ದೆ ಯಾವುದಪ್ಪ ಅಂತಂದ್ರೆ 1853. ಇದು ಕೊನೆಯ ಚಾರ್ಟರ್ ಕಾಯ್ದೆ ಆಗಿರ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಮೊದಲ ಬಾರಿಗೆ ಶಾಸಕಾಂಗ ಕಾರ್ಯಾಂಗವನ್ನು ಗವರ್ನರ್ ಜನರಲ್ ಮಂಡಳಿಯಿಂದ ಬೇರ್ಪಡಿಸಲಾಯಿತು ಅಂತಕ್ಕಂಥದ್ದು ನೋಡ್ತೀವಿ. ಮೊದಲ ಬಾರಿಗೆ ಭಾರತದ ಶಾಸಕಾಂಗಕ್ಕೆ ಸ್ಥಳೀಯ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗ್ತದೆ. ಸೊ 4 ಜನ ಸದಸ್ಯರನ್ನು ಮುಂಬೈ, ಮದ್ರಾಸ್, ಬಂಗಾಳ ಮತ್ತು ಆಗ್ರಾ ಪ್ರಾಂತ್ಯಗಳಿಂದ ಆಯ್ಕೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಯಾವಪ್ಪ ಅಂತಂದ್ರೆ 1858ರಿಂದ 1947 ಇದು ಬ್ರಿಟಿಷ್ ಕಾಯ್ದೆಗಳ ಆಡಳಿತವನ್ನು ನಾವು ಕಾಣ್ತಾ ಬರ್ತೀವಿ. 1858 ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಅಂದರೆ 1857 ಸಿಪಾಯಿ ದಂಗೆ ನಂತರ ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಗೊಳಿಸಲಾಗ್ತದೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಅಂದರೆ ಭಾರತ ಸ್ವತಂತ್ರ ಹೊಂದುವುದಕ್ಕಿಂತ ಮುಂಚೆ ಈ ರೀತಿಯಾಗಿ ಒಂದು ಒಕ್ಕೂಟ ವ್ಯವಸ್ಥೆಯಿಂದ ಕೂಡಿತ್ತು ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಈ ರೀತಿಯಾಗಿ ಆ ಟೈಮ್ನಲ್ಲಿ ಬಾಂಗ್ಲಾದೇಶ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಇವೆರಡು ಭಾರತದ ಜೊತೆಗೆ ಕೂಡಿದ್ದವು ಅಂತಕ್ಕಂಥದ್ದು ಅಥವಾ ಒಂದೇ ಭೂಪ್ರದೇಶವನ್ನು ಹೊಂದಿದ್ದವು ಅಂತಕ್ಕಂಥದ್ದು ನಾವು ಗಮನಾರ್ಹ ಒಂದು ಅಂಶವನ್ನು ಈ ಮ್ಯಾಪ್ ಮೂಲಕ ಕಾಣ್ತಾ ಬರ್ತೀವಿ. ಸೊ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸಿ ಭಾರತವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸ್ತಾ ಬರ್ತಾರೆ. ಈ ಈಸ್ಟ್ ಇಂಡಿಯಾ ಕಂಪನಿ ಮಾನ್ಯತೆ ರದ್ದುಗೊಳಿಸಿ ಎಲ್ಲ ಅಧಿಕಾರವನ್ನು ರಾಣಿಗೆ ವರ್ಗಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಗವರ್ನರ್ ಜನರಲ್ ಹುದ್ದೆ ಹೆಸರನ್ನು ಬದಲಾಯಿಸಿ ವೈಸ್ರಾಯ್ ಎಂಬ ಹೆಸರನ್ನು ನೀಡಲಾಗ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾದರೆ ಭಾರತದ ಮೊದಲ ವೈಸ್ರಾಯ್ ಯಾರಪ್ಪ ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್ ಅಂತ ಹೇಳ್ತೀವಿ. ಸೊ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ. ಭಾರತದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂತಂದ್ರೆ ಗವರ್ನರ್ ಜನರಲ್ನ ಹುದ್ದೆಯನ್ನು ಬದಲಾಯಿಸಿ ವೈಸ್ರಾಯ್ ಎಂಬ ಹುದ್ದೆಯನ್ನು ಸೃಷ್ಟಿಸ್ತಾರೆ. ಆಗ ಮೊದಲ ವೈಸ್ರಾಯ್ ಯಾರಾಗಿದ್ರಪ್ಪ ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಸೊ ಬ್ರಿಟಿಷ್ ಆಡಳಿತದಲ್ಲಿ ಮತ್ತು ಸಂಸ್ಥಾನಗಳು ರಾಜರ ಆಳ್ವಿಕೆಗೆ ಒಳಪಡ್ತಾವ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಪ್ರಾಂತೀಯ ಸರ್ಕಾರಗಳಲ್ಲಿನ ರಾಜ್ಯಪಾಲರುಗಳು ಮುಖ್ಯಸ್ಥರಾಗಿ ವೈಸ್ರಾಯ್ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ನ ವಜಾಗೊಳಿಸಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ.
ಸೊ ಈ ಕಾಯ್ದೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿ ಮಾಡ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರಾಗಿದ್ದರೂ ಭಾರತದ ಆಡಳಿತವನ್ನು ಲಂಡನ್ ನಗರದಿಂದ ನೋಡಿಕೊಳ್ತಿದ್ದರು ಅಂತಕ್ಕಂಥದ್ದು ಕಾಣ್ತೀವಿ. ಸೊ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗ್ತದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಭಾರತದ ಕೌನ್ಸಿಲ್ ಕಾಯ್ದೆ 1861 ಭಾರತೀಯರನ್ನು ಕಾನೂನು ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲಾಯಿತು ಅಂತಕ್ಕಂಥದ್ದು ನೋಡ್ತೀವಿ. ಅಂದರೆ ಭಾರತದ ಸಂವಿಧಾನ ಅಥವಾ ಭಾರತಕ್ಕೆ ಒಂದು ಕಾನೂನು ರಚಿಸಲಿಕ್ಕೆ ಭಾರತೀಯರನ್ನೇ ಈ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಾರ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಅಧಿಕಾರ ವಿಕೇಂದ್ರೀಕರಣವನ್ನು ಆರಂಭವನ್ನು ಮಾಡ್ತಾರೆ. ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಹೆಚ್ಚಿನ ಶಾಸಕಾಂಗ ಅಧಿಕಾರವನ್ನು ನೀಡಲಾರಂಭಿಸ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಬೆಂಗಾಲ್ ಆಗಿರ್ಬೋದು ಮತ್ತು ಪಂಜಾಬಿನಲ್ಲಿ ಶಾಸಕಾಂಗಗಳನ್ನು ರಚನೆಯನ್ನು ಮಾಡ್ತಾರೆ. ಸೊ ವೈಸರಾಯ್ ಸುಗ್ರೀವಾಜ್ಞೆಗಳನ್ನು ಹೊರಡಿಸಲು ಅವಕಾಶವನ್ನು ನೀಡಿಸ್ತಾರೆ. ನೀಡ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ತುರ್ತು ಪರಿಸ್ಥಿತಿಯಲ್ಲಿ ಸುಗ್ರೀವಾಜ್ಞೆಗಳು 6 ತಿಂಗಳ ಕಾಲಾವಧಿಯನ್ನು ಹೊಂದಿರ್ತಾವೆ ಅಂತಕ್ಕಂಥದ್ದು ನಾವು ಕಾಣ್ತಾ ಬರ್ತೀವಿ. ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ಸುಗ್ರೀವಾಜ್ಞೆಗಳು 6 ತಿಂಗಳ ಕಾಲಾವಧಿಗೆ ವಿಸ್ತರಿಸ್ತಾರೆ ಅಥವಾ ಅವಧಿಯನ್ನು ಹೊಂದಿರ್ತಾವೆ ಅಂತಕ್ಕಂಥದ್ದು ನಾವು ಕಾಣ್ತಾ ಬರ್ತೀವಿ. ಸೊ ಕೌನ್ಸಿಲ್ ಕಾಯ್ದೆ 1892 ಶಾಸಕಾಂಗಕ್ಕೆ ಬಜೆಟನ್ನು ಚರ್ಚಿಸುವ ಅಧಿಕಾರವನ್ನು ಈ ಕಾಯ್ದೆ ನೀಡಲಾಗ್ತದೆ. ಸೊ ಕೇಂದ್ರ ಮತ್ತು ಪ್ರಾಂತ್ಯದ ಶಾಸಕಾಂಗದಲ್ಲಿ ಭಾರತೀಯರ ಸಂಖ್ಯೆಯನ್ನು ಹೆಚ್ಚಿಸ್ತಾ ಬರ್ತಾರೆ ಅಂತಕ್ಕಂಥದ್ದು ನಾವು ಕಾಣ್ತಾ ಬರ್ತೀವಿ. ಸೊ ಭಾರತ ಸರ್ಕಾರ ಕಾಯ್ದೆ 1909 ಇದನ್ನು ಮೀಟೋ ಮಾರ್ಲೆ ಕಾಯ್ದೆ ಎಂದಲೂ ಸಹ ಕರೀತಾರೆ. ಭಾರತದಲ್ಲಿ ಲಾರ್ಡ್ ಮಿಂಟೋ ರವರು ಭಾರತದ ವೈಸರಾಯ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ಮಿಂಟೋ ಮಾರ್ಲೆ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನೋಡುವುದಾದರೆ ಭಾರತೀಯರು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಚುನಾಯಿಸಲು ಅವಕಾಶವನ್ನು ಕಲ್ಪಿಸ್ತಾರೆ. ಕೇಂದ್ರ ವಿಧಾನಮಂಡಲದ ಸಂಖ್ಯೆಯನ್ನು 16ರಿಂದ 60ಕ್ಕೆ ಏರಿಸ್ತಾರೆ. ಅದರಲ್ಲಿಯೂ ಪ್ರಾಂತ್ಯಗಳಲ್ಲೂ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಿಸ್ತಾ ಬರ್ತಾರೆ. ಕೇಂದ್ರ ವಿಧಾನಮಂಡಲದಲ್ಲಿ ಅಧಿಕಾರಿಗಳ ಸಂಖ್ಯೆಯನ್ನು ಹೆಚ್ಚಿಸಿದರೂ ಪ್ರಾಂತ್ಯಗಳಲ್ಲಿ ಅಧಿಕಾರಿಯೇತರ ಸಂಖ್ಯೆ ಹೆಚ್ಚಿಸಲು ಸಾಧ್ಯವಾಗ್ತದೆ. ಸೊ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನಸಭೆಗೆ ಆಯ್ಕೆಯಾಗುವ ಅವಕಾಶವನ್ನು ನೀಡ್ತಾರೆ. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆಗೆ ಪ್ರಾತಿನಿಧ್ಯ ನೀಡಲು ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳನ್ನು ಜಾರಿಗೆ ತರ್ತಾರೆ. ಸೊ ಮಿಂಟೋ ಈಸ್ ಕಾಲ್ಡ್ ಹ್ಯಾಸ್ ಎ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೋರೇಟ್ ಅಂತಕ್ಕಂಥದ್ದು ಒಂದು ಹೇಳಿಕೆಯನ್ನು ನಾವು ಗಮನಿಸ್ತಾ ಬರ್ತೀವಿ. ಸೊ ಪ್ರತಿಯೊಂದು ಪ್ರಾಂತ್ಯಕ್ಕೆ ಚುನಾವಣೆಗಳನ್ನು ನಡೆಸಲು ನಿರ್ಧರಿಸಲಾಗ್ತದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಸೊ ವೈಸರಾಯ್ ಹಾಗೂ ಗವರ್ನರ್ಗಳ ಕಾರ್ಯಕಾರಿ ಮಂಡಳಿಗೆ ಭಾರತೀಯರನ್ನು ಸೇರಿಸಿಕೊಳ್ಳಲು ಅವಕಾಶವನ್ನು ನೀಡ್ತಾರೆ. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ಭಾರತೀಯ ವೈಸರಾಯ್ ಕಾರ್ಯಕಾರಿ ಮಂಡಳಿಗೆ ಮೊಟ್ಟ ಮೊದಲಿಗೆ ನೇಮಕ ಆಗ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. 1919 ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣಾ ಅಂತಕ್ಕಂಥದ್ದು ನೋಡ್ತೀವಿ. ಅಥವಾ 1919 ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಅಂತಕ್ಕಂಥದ್ದು ನೋಡ್ತೀವಿ. ಭಾರತದ ವೈಸರಾಯ್ ಚೆಮ್ಸ್ಫರ್ಡ್ ರವರ ಹೆಸರಿನೊಂದಿಗೆ ಇದನ್ನು ಹೆಸರಿಸ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಭಾರತದ ಸೆಕ್ರೆಟರಿ ಮಾಂಟೆಗೊ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಪ್ರಮುಖ ಅಂಶಗಳಪ್ಪ ಯಾವಪ್ಪ ಅಂತಂದ್ರೆ ಜವಾಬ್ದಾರಿ ಸರ್ಕಾರವನ್ನು ರಚಿಸುವುದು ಈ ಮಾಂಟೆಗೊ ಚೆಮ್ಸ್ಫರ್ಡ್ನ ಸುಧಾರಣೆ ಆಗಿರುತ್ತದೆ. ಅದೇ ರೀತಿಗೆ ಆಡಳಿತದಲ್ಲಿ ಎಲ್ಲ ರಂಗದಲ್ಲೂ ಭಾರತೀಯರನ್ನು ಭಾಗವಹಿಸುವಂತೆ ಈ ಕಾಯ್ದೆಯು ವಿಶೇಷ ಒಲವನ್ನು ಸಹ ಸೂಚಿಸ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯದ ಅವಿಭಾಜ್ಯ ಅಂಗವನ್ನಾಗಿ ಉಳಿಸುವುದು ಅಂತಕ್ಕಂಥದ್ದು ನೋಡ್ತೀವಿ. ಲೆಫ್ಟಿನೆಂಟ್ಗಳು ರಾಜ್ಯಪಾಲರುಗಳ ಆಗಿ ಬಡ್ತಿಯನ್ನು ನೀಡ್ತಾರೆ. ಮದ್ರಾಸ್, ಮುಂಬೈ ಮತ್ತು ಬಂಗಾಳ ರಾಜ್ಯಪಾಲರುಗಳಿಗೆ ವಿಶೇಷ ಸವಲತ್ತನ್ನು ಮುಂದುವರಿಸ್ತಾರೆ ಅಂತಕ್ಕಂಥದ್ದು ಕಾಣ್ತೀವಿ. ಸೊ ಕೇಂದ್ರ ಹಾಗೂ ಪ್ರಾಂತೀಯ ಸರ್ಕಾರಗಳ ನಡುವೆ ಕಾರ್ಯಗಳನ್ನು ಸ್ಪಷ್ಟವಾಗಿ ವಿಂಗಡಿಸ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಕೇಂದ್ರ ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರ ಸಂಖ್ಯೆಯನ್ನು 2ರಿಂದ 3ಕ್ಕೆ ಏರಿಸ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ವೈಸರಾಯನಿಗೆ ವಿಟೋ ಅಧಿಕಾರವನ್ನು ಸಹ ಈ ಕಾಯ್ದೆಯಲ್ಲಿ ನೀಡ್ತಾರೆ. ಕೇಂದ್ರದಲ್ಲಿ ಸ್ಟೇಟ್ ಕೌನ್ಸಿಲ್ ಮತ್ತು ಸೆಂಟ್ರಲ್ನಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ 2 ಸದನಗಳು ಹೊಂದಿರ್ತಾವೆ ಅಂತಕ್ಕಂಥದ್ದು ನೋಡ್ತೀವಿ.
ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂತಂದ್ರೆ 1935 ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಅಂಶಗಳು ಅಂತ ನೋಡ್ತೀವಿ. ಸೊ ಭಾರತದ ಸಂವಿಧಾನ ರಚನೆ ಆಗಲಿಕ್ಕೆ ಒಂದು ಮೂಲ ಸ್ಟ್ರಕ್ಚರ್ ಆಗಿರ್ತಕ್ಕಂಥ ಕಾಯ್ದೆ ಯಾವುದಪ್ಪ ಅಂತಂದ್ರೆ 1935 ಕಾಯ್ದೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಸೊ ಇಲ್ಲಿಂದ ಸರಿಸುಮಾರು 60% ಅಂದರೆ 60% ಅಂಶಗಳನ್ನು ಈ 35 ಸರ್ಕಾರ ಕಾಯ್ದೆಯಿಂದ ಸಂವಿಧಾನದಲ್ಲಿ ಎರವಲು ಪಡೆಯಲಾಗ್ತದೆ ಅಂತಕ್ಕಂಥದ್ದು ನಾವು ಗಮನಾರ್ಹ ಅಂಶ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಗಮನಿಸ್ತೀವಿ. ಅಂದರೆ ಈ 1935 ಕಾಯ್ದೆಯಿಂದ ಭಾರತ ಸಂವಿಧಾನದಲ್ಲಿ ಸರಿಸುಮಾರು 55% ಇದನ್ನು ಅಲ್ಲಿ ಎರವಲು ಪಡೆದಿದ್ದಾರೆ ಅಂತಕ್ಕಂಥದ್ದು ನೋಡ್ತೀವಿ. ಅಥವಾ 1935 ಕಾಯ್ದೆನ ಮಿನಿ ಸಂವಿಧಾನ ಅಂತಕ್ಕಂಥ ಒಂದು ಹೇಳಿಕೆಯಿಂದ ಸಹ ಕರಿತಾ ಬರ್ತೀವಿ. ಸೊ 1935 ಕಾಯ್ದೆ ಏನಿದೆಯಲ್ಲ ಇದನ್ನು UPSC ಆಗಿರ್ಬೋದು, KPSC ನಡೆಸ್ತಕ್ಕಂಥ KS ಎಕ್ಸಾಮ್ನಲ್ಲಿ ಡೈರೆಕ್ಟ್ ಮೇನ್ಸ್ನಲ್ಲಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ. ಏನಪ್ಪ ಅಂತಂದ್ರೆ 1935 ಕಾಯ್ದೆಯು ಭಾರತ ಸಂವಿಧಾನ ರಚನೆ ಅಥವಾ ರಚಿಸಲಿಕ್ಕೆ ಯಾವ ರೀತಿಯಾಗಿ ಆಧಾರವಾಗಿವೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು KS ಮೇನ್ಸ್ನಲ್ಲಿ ಮತ್ತು UPSC CSE ಪರೀಕ್ಷೆಯಲ್ಲಿಯೂ ಸಹ ಕೇಳಿದ್ದಾನೆ. ಸೊ ಇದರ ಮೇಲೆ ಗಮನಾರ್ಹವಾಗಿ ಎಲ್ಲ ಪರೀಕ್ಷೆಗಳಲ್ಲಿಯೂ ಪ್ರಶ್ನೆ 1 ಅಥವಾ 2 ಪ್ರಶ್ನೆಗಳು ಕೇಳ್ತಾ ಬಂದಿದ್ದಾನೆ. ಸೊ ಈ ಕಾಯ್ದೆಗಳನ್ನು ನೋಡೋದಾದರೆ ಬ್ರಿಟಿಷ್ ಪ್ರಾಂತ್ಯಗಳು, ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರುಗಳನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶವನ್ನು ಕಲ್ಪಿಸ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳನ್ನಾಗಿ ವಿಂಗಡಿಸ್ತಾರೆ. ಶೇಷ ಅಧಿಕಾರಿಗಳನ್ನು ವೈಸ್ರಾಯರವರಿಗೆ ನೀಡಲಾಗಿರ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ದೇಶದ ಕರೆನ್ಸಿ ಹಾಗೂ ವಹಿವಾಟುಗಳು ನಡೆಸಲು 1935 ಏಪ್ರಿಲ್ ರಂದು ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಇದು ಭಾರತ ದೇಶದ ಕರೆನ್ಸಿ ಹಾಗೂ ವ್ಯವಹಾರಗಳನ್ನು ನಡೆಸಲು ಮತ್ತು ನಿಯಂತ್ರಿಸಲು 1935 ಏಪ್ರಿಲ್ 1ರಂದು ರಿಸರ್ವ್ ಬ್ಯಾಂಕನ್ನು RBI ಸ್ಥಾಪನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಬರೋದಾದರೆ ಭಾರತದಿಂದ ಬರ್ಮಾವನ್ನು ಬೇರೆ ಮಾಡಲಾಗ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಬರ್ಮಾ ಅಂದರೆ ಮಯನ್ಮಾರ್ ದೇಶ. ವಯಸ್ಕ ಮತದಾನ ಪದ್ಧತಿಯನ್ನು ಮುಂದುವರೆಸಿ ಜನಸಂಖ್ಯೆ 10% ಮಂದಿಗೆ ಮತದಾನದ ಹಕ್ಕನ್ನು ನೀಡ್ತಾರೆ. ಚುನಾವಣೆಯಲ್ಲಿ ಭಾಗವಹಿಸಲು ಆಂಗ್ಲೋ ಇಂಡಿಯನ್ನರಿಗೆ, ಭಾರತೀಯ ಕ್ರಿಶ್ಚಿಯನ್ನರಿಗೆ ಮತ್ತು ಯುರೋಪಿಯನ್ನರಿಗೆ ವಿಶೇಷ ಅವಕಾಶವನ್ನು ಕಲ್ಪಿಸ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿಗೆ ಅವಕಾಶವನ್ನು ಕಲ್ಪಿಸ್ತಾರೆ. ಸಂಯುಕ್ತ ಲೋಕಸೇವಾ ಆಯೋಗ, ಪ್ರಾಂತೀಯ ಲೋಕಸೇವಾ ಆಯೋಗ ಮತ್ತು ಜಂಟಿ ಲೋಕಸೇವಾ ಆಯೋಗ ರಚನೆಗೆ ಅವಕಾಶವನ್ನು ಕಲ್ಪಿಸ್ತಾರೆ. 1937ರಲ್ಲಿ ಫೆಡರಲ್ ಕೋರ್ಟ್ನ ಸ್ಥಾಪನೆಯಾಗ್ತದೆ. ನಂತರ ಸಂವಿಧಾನ ಜಾರಿಗೆ ಬಂದ ಮೇಲೆ ಇದನ್ನು ಸುಪ್ರೀಂ ಕೋರ್ಟ್ ಅಂತಲೂ ಮರುನಾಮಕರಣವನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 1947 ಭಾರತ ಸರ್ಕಾರ ಕಾಯ್ದೆ. ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನಪ್ಪ ಅಂತಂದ್ರೆ ಈ ಕಾಯ್ದೆಯ ಅನ್ವಯ ಬ್ರಿಟಿಷ್ ಆಧಿಪತ್ಯ ಅಂತ್ಯಗೊಂಡು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಸಿಗ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಭಾರತ ಮತ್ತು ಪಾಕಿಸ್ತಾನ ಎಂಬ ಪ್ರತ್ಯೇಕ 2 ದೇಶಗಳು ನಿರ್ಮಿಸ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. 2 ದೇಶಕ್ಕೂ ಪ್ರತ್ಯೇಕ ಸಂವಿಧಾನ ರಚಿಸಲು ಅವಕಾಶವನ್ನು ಕಲ್ಪಿಸಿ ಕೊಡಲಾಗ್ತದೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ದೇಶೀಯ ಸಂಸ್ಥಾನಗಳು ಯಾವುದೇ ದೇಶದಲ್ಲಿ ವಿಲೀನವಾಗಲು ಸ್ವಾತಂತ್ರ್ಯವನ್ನು ಪಡೆದಿರ್ತಾವೆ. ಸೊ ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಸಂಸ್ಥಾನ ಆಗಿರ್ಬೋದು ಮತ್ತು ಜುನಾಗಢ್ ಸಂಸ್ಥಾನ ಏನಾಗಿದ್ದಾವಲ್ಲ, ಈ ಸಂಸ್ಥಾನಗಳಿಗೆ ತನ್ನದೇ ಆದ ಅಂದರೆ ಯಾವ ದೇಶಕ್ಕಾದರೂ ಸೇರ್ಬೋದು, ಪಾಕಿಸ್ತಾನಕ್ಕಾದರೂ ಸೇರ್ಬೋದು, ಭಾರತಕ್ಕಾದರೂ ಸೇರ್ಬೋದು ಅಂತಕ್ಕಂಥ ಬ್ರಿಟಿಷರು ಸ್ವಾತಂತ್ರ್ಯವನ್ನು ನೀಡಿರ್ತಾರೆ ಆಯಾ ರಾಜ ಸಂಸ್ಥಾನಗಳಿಗೆ ಅಂತ ನೋಡ್ತೀವಿ. ಸೊ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆಯು ರದ್ದಾಗ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಪಾಕಿಸ್ತಾನ ಮೊದಲ ಪ್ರಧಾನಿಯಾಗಿ ಲಿಯಾಖತ್ ಅಲಿ ಖಾನ್ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಇವರು ಪಾಕಿಸ್ತಾನದ ಮೊದಲ ಪ್ರಧಾನಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ಕೊನೆಯ ವೈಸರಾಯ್ ಆಗಿದ್ದ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಇವರೇ ಸಹ ಮುಂದುವರಿತಾರೆ. ಪಾಕಿಸ್ತಾನಕ್ಕೆ ಸೇರಿದ ಪ್ರಾಂತ್ಯಗಳನ್ನು ಬಿಟ್ಟು ಉಳಿದ ಎಲ್ಲ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಭಾರತಕ್ಕೆ ಸೇರ್ತವೆ ಅಂತಕ್ಕಂಥದ್ದು ನೋಡ್ತೀವಿ.
ಪಾಕಿಸ್ತಾನದ ಭೂಪ್ರದೇಶವು ಪೂರ್ವ ಬಂಗಾಳ, ಪಶ್ಚಿಮ ಪಂಜಾಬ್, ಸಿಂಧ್, ಬಲೂಚಿಸ್ತಾನ್, ನಾರ್ತ್ ವೆಸ್ಟ್ ಫ್ರೋಂಟಿಯರ್ ಪ್ರೊವಿಷನನ್ನು ಒಳಗೊಂಡಿರ್ತದ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾರತೀಯ ಸಂವಿಧಾನದ ಇತಿಹಾಸವನ್ನು ನೋಡ್ತೀವಿ. ಅಂದರೆ ಯಾವ ರೀತಿಯಾಗಿ ಸಂವಿಧಾನ ರಚನೆ ಆಗಲಿಕ್ಕೆ ಮೂಲ ಅಡಿಪಾಯ ಆಗ್ತದಲ್ಲ, ಸೊ ಅಲ್ಲಿಂದ ಸಂವಿಧಾನ ರಚನೆ ಆಗುವವರೆಗೆ ಏನೆಲ್ಲ ಒಂದು ಘಟನೆಗಳು ನಡೆದವು ಅಂತಕ್ಕಂಥದ್ದು ನೋಡ್ತೀವಿ. ಫಸ್ಟ್ ಒಂದು ಬರ್ತಕ್ಕಂಥದ್ದು 1934 ರಲ್ಲಿ ಏನು ನಡೀತದಪ್ಪ ಅಂತಂದ್ರೆ MN ರಾಯ್ ಅವರು ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಗೆ ಪ್ರಸ್ತಾವನೆಯನ್ನು ಮಾಡ್ತಾರೆ. ಸೊ MN ರಾಯರವರು ಏನದರಲ್ಲ, ಇವರು ಕರ್ನಾಟಕದ ಮಂಗಳೂರಿನವರು ಅಂತಕ್ಕಂಥದ್ದು ಒಂದು ಗಮನಾರ್ಹ ಅಂಶ. 1935ರಲ್ಲಿ ಏನಾಗ್ತದಂದ್ರೆ ಸಂವಿಧಾನ ರಚನಾ ಸಭೆ ಬೇಕೆಂಬುದು ಅಧಿಕೃತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬೇಡಿಕೆ ಇಡ್ತದ ಅಂತಕ್ಕಂಥದ್ದು ನೋಡ್ತೀವಿ. 1938ರಲ್ಲಿ ಕಾಂಗ್ರೆಸ್ ಪರವಾಗಿ ನೆಹರು ಅವರ ಘೋಷಣೆ, ಸ್ವತಂತ್ರ ಭಾರತದ ಸಂವಿಧಾನ ರಚನಾ ಸಭೆಗೆ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಜನರನ್ನು ಆಯ್ಕೆ ಮಾಡ್ತಾರೆ. 1942 ಇದರಲ್ಲಿ ಕ್ರಿಪ್ಸ್ ಆಯೋಗ ಎರಡನೇ ಮಹಾಯುದ್ಧದ ನಂತರ ಸ್ವತಂತ್ರ ಸಂವಿಧಾನ ನೀಡುವುದಾಗಿ ಭರವಸೆಯನ್ನು ಸಹ ನೀಡ್ತಾರೆ. 1946 ಕ್ಯಾಬಿನೆಟ್ ಮಿಷನ್ನ ಪ್ಲ್ಯಾನ್ ಅಡಿಯಲ್ಲಿ ಸಂವಿಧಾನ ರಚನಾ ಸಭೆಗೆ ರಚನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾರತದ ಸಂವಿಧಾನದ ಪೀಠಿಕೆ, ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಇದನ್ನು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನೋಡ್ತಾ ಬರೋಣ. ಅಂದರೆ ಒಂದೇ ತರಗತಿಯಲ್ಲಿ ಹೆವಿ ಆಗಬಾರ್ದು, ಯಾಕಂದರೆ ನೀವು ಅಂದರೆ ತಾವು ಸಹ ಈಗ ಪ್ರೆಸೆಂಟಾಗಿ ಓದ್ತಾ ಇರ್ತೀರ, ತಮಗೆ ಒಂದು ರಿವಿಷನ್ ಆಗೋ ಸಲುವಾಗಿ ಈ ಕ್ರ್ಯಾಶ್ ಕೋರ್ಸನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಹಾಗಾಗಿ ಹೆವಿ ಆಗಿರಬಾರ್ದು. ಸೊ ಈ ತರಗತಿಯನ್ನು ಮುಂದಿನ ತರಗತಿಯಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ತಮ್ಮ ಒಂದು ಸಬ್ಸ್ಕ್ರೈಬ್ನಿಂದ ನಮಗೆ ಹಲವಾರು ಇದೇ ತರಹದ ವೀಡಿಯೋಸ್ಗಳು ಮಾಡಲಿಕ್ಕೆ ಯೂಸ್ಫುಲ್ ವೀಡಿಯೋಸ್ ಮಾಡಲಿಕ್ಕೆ ನಮಗೂ ಒಂದು ಒಳ್ಳೆಯ ಮೋಟಿವೇಶನ್ ಸಿಗ್ತದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ತಮ್ಮಲ್ಲಿ ಕೇಳಿಕೊಳ್ತೀವಿ. ಸೊ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಮುಂದಿನ ತರಗತಿಯಲ್ಲಿ ಸಂವಿಧಾನದ ಪೀಠಿಕೆಗಳನ್ನು ನಾವು ನೋಡ್ತಾ ಬರೋಣ. ಇಲ್ಲಿಗೆ ಹೋಲ್ಡ್ ಮಾಡಿ ಇಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.